ನಮ್ಮ ದುಕ್ಸನ್ ಹೋಬಳಿಯಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಬಡವರಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಡ ಮಕ್ಕಳಿದ್ದಾರೆ. ತಾಲೂಕಿನಾದ್ಯಂತ ಎಲ್ಲ ಬಡ ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಇರುವಂತ ಒಂದು, ಯಾಕಂದ್ರೆ ಬಡ ಮಕ್ಕಳು ಓದಿ ಅವರು ಒಂದು ಉನ್ನತ ಮಟ್ಟಕ್ಕೆ ಹೋದ್ರೆ ಒಂದು ಜಾಗರೂಕತೆ ಅನ್ನೋದು ಬೆಳೆಯುತ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ಅವ್ರು ನೇರವಾಗಿ ಅವರ ಕೈಗೆ ಸೇರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿದ್ಧಗಟ್ ರಮೇಶ್ ಕೋಡ್ಮಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು ಸುಮಾರು ಪಾಪ ನಾನು ಹೇಳಿದವ್ರಿಗೆಲ್ಲ ಬಡ ಮಕ್ಕಳಿಗೆ ಪಾಪ ಅವರು ಇವ್ರಿಗೆಲ್ಲ ಹೇಳಿ ಈ ತರ ಇದೆ ಅಂತ ಹೇಳ್ಬಿಟ್ಟು ತಿಳಿ ಹೇಳಿ ಕೊಡಿಸುವಂತ ಒಂದು ಕಾರ್ಯಕ್ರಮವನ್ನು ಅವರು ಸಹ ಮಾಡ್ತಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಗಣೇಶ್, ಇವತ್ತಿನ ದಿನ ಏನು ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಮುಳಬಾಲ್ ಫುಡ್ ಬ್ಯಾಂಕ್ ಅವರ ವತಿಯಿಂದ ಇವತ್ತಿನ ದಿನ ನಮ್ಮ ಗಡ್ಡೂರು ಗಣೇಶ್ ಅನ್ನೋ ಹುಡುಗನಿಗೆ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದು, ಆ ಹುಡುಗನಿಗೆ ಅವ್ರ ತಂದೆಯವರು ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವ್ರಿಗೆ ಇವತ್ತಿನ ದಿನ ಅವ್ರ ಕೈಗೆ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಈ ಒಂದು ಗ್ರಾಮ ಭಾರತಿ ಟ್ರಸ್ಟ್ ಇಂದ 205 ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದಾರೆ. 5 ಲ್ಯಾಪ್ಟಾಪ್ಗಳು ಸಹ ಕೊಟ್ಟಿದ್ದಾರೆ. ಅದೇ ರೀತಿ 10 ಟ್ಯಾಬು ಮತ್ತೆ 5 ಸಿಸ್ಟಮ್ಸ್ ಸಹ ಕೊಡ್ತಿದ್ದಾರೆ. ಬಹುಶಃ ಈ ಕಡೆನು ತುಂಬಾ ಸಲ ಅವ್ರು ಬಂದು ಈ ಕಡೆನು ಒಂದು ಓದುವಂತ ಮಕ್ಕಳಿಗಾಗಿರ್ಬೋದು, ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ ಈ ಜನರ ಒಂದು ಮನಸ್ಸು ಗೆದ್ದಿದ್ದಾರೆ. ಬಹುಶಃ ಮುಂದೇನು ಸಹ ಇದೇ ರೀತಿ ಮುಂದುವರಿಸ್ಕೊಂಡೋಗ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ, ಓದುವಂತ ಬಡ ಮಕ್ಕಳಿಗೆಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಕಲ್ಪಿಸುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ.